ಮಾಜಿ ಸಂಸದರಾದ ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು. ಅದನ್ನ ಮಾತಾಡೋದಕ್ಕಿಂತ ಮುಂಚೆ ವಿಜಯೇಂದ್ರ ಟ್ಯಾಕ್ಸು ಮಾತಾಡ್ಬೇಕಲ್ಲ. ಆರ್ ಅಶೋಕ್ ಟ್ಯಾಕ್ಸು, ವಿಜಯೇಂದ್ರ ಟ್ಯಾಕ್ಸು, ಯತ್ನಾಳ್ ಟ್ಯಾಕ್ಸು, ಬಿಜೆಪಿ ಟ್ಯಾಕ್ಸು, ಮೋದಿ ಟ್ಯಾಕ್ಸು, ಅಮಿತ್ ಶಾ ಟ್ಯಾಕ್ಸು, BL ಸಂತೋಷ್ ಟ್ಯಾಕ್ಸು, ಪ್ರಹ್ಲಾದ್ ಜೋಶಿ ಟ್ಯಾಕ್ಸು, ಈ ಟ್ಯಾಕ್ಸ್ ಸ್ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು. ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣ ಅವರು ಒಂದು MLC ಆಗಿದ್ದಾರೆ. ಅದಾದ್ರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ? ಒಂದು MLC ಅಂದ್ರೆ ಅವ್ರ ಪರಿಮಿತಿಯಲ್ಲಿ ಅವ್ರು ಶಿಫಾರಸ್ ಮಾಡ್ತಾರೆ, ಅವ್ರ ಪರಿಮಿತಿಯಲ್ಲಿ. ಯತೀಂದ್ರ ಸಾಹೇಬ್ರಿಗೆ ನಮ್ಮ ಹೈಕಮಾಂಡ್ MLC ಮಾಡಿರೋದು ಅವ್ರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ. ಪಕ್ಷಕ್ಕೆ, ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ. ಆ ಕಾರಣಕ್ಕೆ ಅವ್ರನ್ನ MLC ಮಾಡಿದ್ದಾರೆ. ಅವ್ರ ಪರಿಮಿತಿಯಲ್ಲಿ ಅವ್ರ ತೀರ್ಮಾನ ತಗೊಂತಾರೆ. ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊಂತೀರ. ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು, ಯತೀಂದ್ರ ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು, ಅದೇನೋ ಟ್ಯಾಕ್ಸ್ ಇದೆ ಹೇಳಪ್ಪ. ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ. ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಅವ್ರು ಏನ್ ಟ್ಯಾಕ್ಸ್ ತಗೊಂತಾರೆ, ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವ್ರೆ. ಮಂತ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ BJP ಅವರೆಲ್ಲ ಬಾಯ್ಕಾಟ್ ಮಾಡಿದ್ರಂತೆ. ಅಶೋಕ್ ಅಣ್ಣ, ನಿನಗೆ ದಮ್ ಇದ್ರೆ ಎಲೆಕ್ಷನ್ ಬಾಯ್ಕಾಟ್ ಮಾಡ್ಬೇಕು. ನೀನ್ ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು BJP-ಯಿಂದ. ನೀನ್ ಬಂದ್ಮೇಲೆ ಅದೇನೋ ಅದು ಯಾವಾಗ ಇನ್ನೊಂದು 15-20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತೀರಂತಲ್ಲ, ಅವಾಗ ನೀವೇನಾದ್ರೂ ಮಾಡ್ಕೊಳ್ಳಿ GB-ನ. ಮಾನ ಮರ್ಯಾದೆ ಇಲ್ಲ BJP ಅವ್ರಿಗೆ. ಅಲ್ಲ ಸರ್, ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ ಪದೇ ಪದೇ ಅವ್ರು ಟಾರ್ಗೆಟ್ ಮಾಡಿದ್ರೆ, ಅವಾಗ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬನ ತಂದ್ರು, ಯತೀಂದ್ರನ ತಂದು ಮಾತಾಡ್ತಿದ್ದಾರೆ. ಬಾಯಿ ಕಂಟ್ರೋಲ್ ಇಟ್ಕೋ ಪ್ರತಾಪ್ ಸಿಂಹ ಅವ್ರೆ. ನೀವ್ ಎಷ್ಟು ಬಾಯಿ ಬಡ್ಕೊಂಡ್ರು ನಿಮ್ BJP ಅವ್ರು ಕೇರ್ ಮಾಡಲ್ಲ. ವಿಜಯೇಂದ್ರ ನೀನ್ ಕಂಡ್ರೆ ಆಗಲ್ಲ. ಆರ್ ಅಶೋಕ್ ಅವ್ರು ನಿನ್ನ ಹತ್ರಕ್ಕೆ ಬಿಟ್ಕೊಳಲ್ಲ. ಯತ್ನಾಳಗ್ ನೀನ್ ಕಾಂಪಿಟೇಷನ್. ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ? ಏನಾದ್ರು ಮಾತಾಡಿದ್ರೆ ಯಾರೂ ಬಾಯಿ ಬಿಡ್ತಿಲ್ಲ ಅಂತ. ನಿನ್ನಂತ ಅವಿವೇಕಿ, ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳು ಸಮ. ಮೈಂಡ್ ಯುವರ್ ಟಂಗ್ ಮಾತಾಡೋದಕ್ಕಿಂತ ಮುಂಚೆ. ಅದೇ ಮೇಡಮ್, ಅದೇ ಇನ್ನೊಂದು 20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರೆ, ನಮ್ ನಂಬಿಕೆ ಇದೆ. 20 ವರ್ಷ ಆದ್ಮೇಲೆ ಬರ್ತಾರೆ. ಆಫ್ಟರ್ 20 years ವರ್ಗು ನಾವು GB-ನ ಅಸ್ತಿತ್ವದಲ್ಲಿ ಇಡ್ತೀವಿ. 20-25 ವರ್ಷ ಆದ್ಮೇಲೆ ಅಭಿವೃದ್ಧಿ ವಿಚಾರವಾಗಿ GBA ಸಭೆ ನಡೆದಿದ್ದಂತಹ ಬಾಯ್ಕಾಟ್ ಮಾಡೋ ಮೂಲಕ ಕ್ಷೇತ್ರ ಜನರಿಗೆ ಏನ್ ಹೇಳ್ತಾರೆ ಮೇಡಮ್? BJP ಅವರಿಗೆ ಅವ್ರದ್ದು 1 point ಅಜೆಂಡಾ, ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು. ಅವ್ರ ಅಭಿವೃದ್ಧಿ ಬಗ್ಗೆ ಮೇಡಮ್ ಇವತ್ತು ಬಹಳಷ್ಟು ವಿಚಾರ ಮಾಡ್ತಾರಲ್ಲ. 4 ವರ್ಷ ಇವ್ರ ಕೈಯಲ್ಲಿ ಅಧಿಕಾರ ಇತ್ತಲ್ಲ, ತರ್ಬೋದ, ನಾವೇನ್ ನಿಲ್ಸಿರ್ಲಲ್ವಾ? ಅವ್ರ 4 ವರ್ಷದ ಸರ್ಕಾರ ಅದೊಂದ್ ರೀತಿ ಸಂತಾನ ಸರ್ಕಾರ. 4 ವರ್ಷ ಯಾಕೆಂದ್ರೆ ಒಂದು ಅಲ್ಲೋಗಿ ಸರ್ಕಾರ ರಚಿಸಿದ್ರು. ಕಾಳಜಿ ಇದ್ದಿದ್ರೆ ಬರ್ಬೇಕಾಗಿತ್ತು GB-ಗೆ, ಬಂದು ಫೈಟ್ ಮಾಡ್ಬೇಕಾಗಿತ್ತು. GB-ಗೆ ಬರಲ್ಲ, ಫೈಟ್ ಮಾಡಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಏನಾದ್ರು ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡೋದು. ನೆನ್ನೆ ನಮ್ಮ ಪ್ರಿಯಾಂಕ್ ಸಾಹೇಬ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಪ್ರಗತಿ ಆಗ್ತಾ 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 ಒಂದು ನಗರ ಬೆಳೆಯುತ್ತೆ. ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು 2nd place ಅಲ್ಲಿ ಇದ್ದೀವಿ. ಮೈಗ್ರೇಷನ್ ಜಾಸ್ತಿ ಆಗ್ತಿದೆ. ಬೇರೆ ಬೇರೆ ಸ್ಟೇಟ್ಸ್ ಇಂದ ಬಂದು ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊಂತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಾಗ್ತಿದೆ. ಲ್ಯಾಂಡ್ ರಿಮೈನ್ಸ್ ದ ಸೇಮ್, ಪಾಪ್ಯುಲೇಷನ್ ಇನ್ಕ್ರೀಸಸ್ ಮೋರ್. ಇವತ್ತು ಜನಸಂಖ್ಯೆ ಜಾಸ್ತಿ ಆದಾಗ ವೆಹಿಕಲ್ ಪರ್ಚೇಸ್ ಜಾಸ್ತಿ ಆಗ್ತಿದೆ, ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇದರ ಅರ್ಥ ಪ್ರಗತಿ ಆಗ್ತಿದೆ ಅಂತ. ನಮ್ ಸಾಹೇಬ್ರು ಅದನ್ನ ಹೇಳಿದ್ರೆ ಅದನ್ನ BJP ಅವರು ಆರ್ ಅಶೋಕಣ್ಣ ಪ್ರೆಸ್ ಮೀಟ್ ಅಲ್ಲಿ ಏನೇನೋ ವ್ಯಾಖ್ಯಾನಿಸ್ತಾರೆ. ಅಶೋಕಣ್ಣ, ಯಾಕೆ ಪ್ರಿಯಾಂಕಾ ಸಾಹೇಬ್ರನ್ನ ಕಂಡ್ರೆ ನಿಮ್ಗೆ ಅಷ್ಟು ಭಯ ಆಗ್ತಿದೆ? ಪ್ರಿಯಾಂಕಾ ಸಾಹೇಬ್ರು ಈ ರಾಜ್ಯದ ಫ್ಯೂಚರ್. ಮರ್ತೋಗ್ಬೇಡಿ ಆರ್ ಅಶೋಕ್ ಅವರೇ. ಥ್ಯಾಂಕ್ ಯು ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.